ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 93 ಎಂದಿನ ಸಂಚಿಕೆಯಲ್ಲಿ ಅತ್ತ ಶವರ್ ಕೆಳಗೆ ನಿಂತ ಹಾದಿಗೆ ಸೇವ್ ಮಿ ಹಾದಿ ಎನ್ನುವ ವರ್ಡ್ ತುಂಬ ಕಾಡೋದು. ಅವನ ಕೋಪ ಕಂಟ್ರೋಲ್ಗೆ ಸಿಗದೆ ಮುಷ್ಟಿ ಬಿಗಿ ಮಾಡಿ ಅಲ್ಲೇ ಇದ್ದ ವಾಶ್ರೂಮ್ ಗೋಡೆಗೆ ಗುದ್ದಿದ. ಗೋಡೆ ಟೈಲ್ಸ್ ಪಳಾರ್ ಎಂದು ಹೊಡೆದು ಕೆಳಗೆ ಉದುರಿದ್ರೆ ಆದಿ ಮುಂಗೈಲಿ ರಕ್ತ ಜಿಂಗಿತು. ಮುಂದೆ ಆದ್ಯ ಆ ರೂಮ್ನಿಂದ ನಿಧಾನಕ್ಕೆ ಹೊರಗೆ ಬಂದ ಹುಡುಗಿ ಮನಸ್ಸು ಒಮ್ಮೆಲೆ ನನ್ನ ಲೈಫ್ ಅನ್ನುವಷ್ಟು ಹತ್ತಿರ ಇದ್ದಾಳ ಎನ್ನುವುದೇ ಕಾಡ್ತಿತ್ತು ಅವಳಿಗೆ. ಬೆಳಿಗ್ಗೆ ಏನೋ ಹುಡ್ಕೋಕೆ ಹೋಗುವಾಗ ಅವಳ ಬಟ್ಟೆ ಒಳಗೆ ಆ ದಿನ ಯಾರಿದು ಅಂತ ಕೇಳಬೇಕು ಎಂದು ತೆಗೆದಿಟ್ಟುಕೊಂಡಿದ್ದ ಫೋಟೋ ಸಿಕ್ಕಿತು. ಅದಕ್ಕೆ ಅದನ್ನು ನೆನೆದು ಈಗಲೇ ಆ ದಿನ ಇದ್ರ ಬಗ್ಗೆ ಕೇಳಬೇಕು ಎಂದು ಪ್ರಾಕ್ಟೀಸ್ ಮಾಡುತ್ತಲೇ ಕೇಳಿಬಿಟ್ಟಿದ್ಲು. ಅವನು ಕೊಟ್ಟ ಉತ್ತರದಿಂದ ತುಂಬ ಬೇಜಾರಾಗಿತ್ತು. ಆದ್ಯ ಅವಳ ರೂಮ್ಗೆ ಹೋಗದೆ ಕೆಳಗಿಳಿದು ಹೋದವಳ ನೋಡಿದ ಮನೆಯವರೆಲ್ಲ ನಗುತ್ತಾ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿ ಆದ್ಯ ಎದ್ದಿದ್ದಾನ ಎಂದರು. ಆದ್ಯ ಮೇಲೊಮ್ಮೆ ನೋಡಿ ಎಂದು ಕತ್ತಾಡಿಸಿದ್ಲು. ಅವಳು ಏನೂ ಮಾತಾಡದೆ ತನ್ನ ತಾಯಿಯಿದ್ದ ರೂಮ್ ಸೇರಿದವಳು ಅವರ ತೋಳಿನ ಮೇಲೆ ಮಲಗಿ ಮೊಹಮ್ ಎಂದು ಅಳುತ್ತಿದ್ಲು. ಶಮುನ ಪಿಳಿ ಪಿಳಿ ಕಣ್ಣು ಮಿಟುಕಿಸಿದ್ರು. ಅವರ ತಾಯಿನ ತಬ್ಬಿದ ಹುಡುಗಿಗೆ ದುಃಖ ಕಡಿಮೆ ಆಗ್ತಿಲ್ಲ. ಜೊತೆಗೆ ಅವಳ ಬೆರಳುಗಳ ಮೇಲೆ ರೆಡ್ ಆಗಿ ಸ್ವೆಲ್ ಆಗಿತ್ತು. ಆತ ಹಾದಿ ಫ್ರೆಶ್ ಆಗಿ ಕೆಳಗೆ ಬಂದು ಸುತ್ತ ನೋಡ್ದ. ಅಲ್ಲಿ ಆದ್ಯ ಕಾಣಲಿಲ್ಲ. ಎಲ್ಲ ಕಡೆ ಕಣ್ಣಾಡಿಸಿ ನೋಡ್ತಿದ್ದ ಹುಡುಗನ ಎದುರಿಗೆ ಸಹನ ಬಂದು ಕೈ ಕಟ್ಟಿ ನಿಂತಳು. ಆದ್ಯ ನಗುತ್ತಾ ಏನು ಪುಟ, ಕಾಫಿ ಆಯ್ತಾ? ಹೇಗೆ ನಡೀತಿದೆ ತಯಾರಿ? ಎಲ್ಲಿ ನಮ್ಮ ಮದುವೆ ಗಂಡು ಎಂದ ನಗುತ್ತಾ. ಸಹನ ಅವನನ್ನೇ ಗುರಾಯಿಸುತ್ತಾ ಅವರು ರೆಡಿ ಆಗ್ತಿದ್ದಾರೆ, ನೀನೇನು ತಲೆ ಕೆಡ್ಸ್ಕೊಬೇಡ, ರಮೇಶಪ್ಪ ಎಲ್ಲ ನೋಡ್ಕೋತಾರೆ. ನಿಂದೇನು ಸಮಾಚಾರ ಅಣ್ಣ? ನೀನೇನು ಹುಡುಕ್ತಿದ್ಯಾ ಅಣ್ಣ ಎಂದಳು ಹುಬ್ಬಾರಿಸಿ ನಗುತ್ತಾ. ಆದಿ ಏನಿಲ್ಲ, ಎಲ್ಲ ಸರಿ ಇದೆಯಾ ಅಂತ ನೋಡ್ತಿದ್ದೆ ಎಂದ. ಸಹನ ಕೊಳ್ಳ ಅಣ್ಣ, ಅದಕ್ಕೆ ತಾನೇ ಹುಡುಕ್ತಿದ್ಯಾ? ಇವತ್ತು ಅದಕ್ಕೆ ಸಿಗಲ್ಲ, ಇವತ್ತೆಲ್ಲ ನನ್ನ ಜೊತೆಗೆ ಅವರು ಇರಬೇಕು ಎಂದು ಕಾಫಿ ಕೊಟ್ಟಿದ್ದಾರೆ ಸುಧಾಮ, ಕುಡಿದು ರೆಸ್ಟ್ ಮಾಡಬೇಕಂತೆ ಎಂದಳು. ಆದಿ ರೆಸ್ಟ್ ಮಾಡಬೇಕಾ ಎಂದು ಹುಬ್ಬು ಗಂಟಿಗೆ ಇವತ್ತೆಂಥ ರೆಸ್ಟ್ ಎಂದು ಕಾಫಿ ಕುಡಿಯುತ್ತಿದ್ದರೂ ಯೋಚಿಸುತ್ತಾ ಇನ್ನೂ ಅದೇ ರೂಮ್ನಲ್ಲಿ ಕೂತಿದ್ದಾಳ ಎಂದು ಮೇಲೆ ರೂಮ್ ಕಡೆ ಹೋಗ್ತಾನೆ. ಆ ಎಂಟಿ ರೂಮ್ ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಬಟ್ ಆ ರೂಮ್ನಲ್ಲಿ ಅಲ್ಲಲ್ಲಿ ನೀರಿನ ಡ್ರಾಪ್ ಕಂಡು ಹಾದಿ ಒಳಗೋಗಿ ನೋಡ್ದ. ಅದು ಆದ್ಯ ಹತ್ತಿರೋದು ಅಂತ ಗೊತ್ತಾಯಿತು. ಆದಿ ಬೇಗ ಕೆಳಗಿಳಿದು ಬಂದು ಸ್ವಲ್ಪ ಯೋಚಿಸಿ ಸೀದಾ ತನ್ನ ಅತ್ತೆ ರೂಮ್ ಕಡೆ ಹೋಗ್ತಾನೆ. ಅವನು ಗೆಸ್ ಮಾಡಿದಂತೆ ಅಲ್ಲಿ ಯಮುನಾ ತೋಳಿನಲ್ಲಿ ಹುಡುಗಿ ಮಲಗಿ ಕಣ್ಣು ಮುಚ್ಚಿದ್ಲು. ಆದಿ ಹೋಗಿ ನಿಧಾನಕ್ಕೆ ನೋಡ್ದ. ಆದ್ಯ ಮಲಗಿದ್ಲು. ಯಮುನಾ ಕಡೆ ನೋಡಿ ಏನೂ ಆಗಿಲ್ಲ ಎನ್ನುವಂತೆ ಸಮಾಧಾನ ಮಾಡ್ದ. ಯಮುನಾ ಹುಬ್ಬು ಬೆಸೆದು ಕಣ್ಣಲ್ಲೇ ಆದ್ಯ ಕಡೆ ಕಣ್ಣು ತಿರುಗಿಸುತ್ತಾ ಕಣ್ಣು ತುಂಬಿಕೊಂಡ್ರು. ಆದಿ ನಿಧಾನಕ್ಕೆ ಯಮುನಾ ಕೈ ಹಿಡಿದು ತನ್ನ ಕೈಗೆ ತಗೊಂಡು ಅತ್ತೆ ಅಂಥದ್ದು ಏನೂ ಆಗಿಲ್ಲ, ಅವಳಿಗೆ ನನ್ನ ಜೊತೆ ಮೋಷನ್ನಲ್ಲಿ ಸೋತೆ ಅಂತ ಕೋಪ ಬಂದಿದೆ ಎಂದು ಕಣ್ಣೊಡೆದು ನಿಮ್ಮ ಮಗಳಿಗೆ ಗಂಡನ ಸೋಲಿಸೋ ಆಸೆ ಎಂದ ಮುಗುಳ್ನಕ್ಕು ಸಮಾಧಾನ ಮಾಡುವಂತೆ. ಯಮುನಾ ಮುಖ ಈಗ ಸ್ವಲ್ಪ ಗೆಲುವಾಯಿತು. ಆದಿ ನೀವು ಮಲಗಿ, ನಾನು ಕರ್ಕೊಂಡು ಹೋಗ್ತೀನಿ ಎಂದು ನಿಧಾನಕ್ಕೆ ಅವರ ತೋಳನ್ನು ಬಿಡಿಸಿ ಎತ್ಕೊಂಡು ಬಾಗಿಲವರೆಗೂ ಬಂದ. ಅಷ್ಟೊತ್ತಿಗೆ ಆದ್ಯ ಕಂಡುಬಿಟ್ಲು. ಆದ್ಯ ಏನು ಮಾಡ್ತಿದ್ಯಾ ಆದಿ, ಬಿಡು ಕೆಳಗೆ ಎಂದರು. ಕೇಳದೆ ಮೆಟ್ಟಿಲತ್ತಿ ತನ್ನ ರೂಮ್ ಕಡೆ ಎತ್ಕೊಂಡು ಹೋಗ್ತಾನೆ. ಆದ್ಯ ಬಿಡು ಆದಿ, ನೋಡು ಅಲ್ಲಿ ಕೆಲಸದವರೆಲ್ಲ ನಮ್ಮ ಕಡೆನೇ ನೋಡ್ತಿದ್ದಾರೆ ಎಂದರೆ ನಾನೇನು ನಿನ್ನ ಜೊತೆ ಕಿಸ್ಸಿಂಗ್ ಸೀನ್ ಮಾಡ್ತಿಲ್ಲ, ನಿನ್ನ ಎತ್ಕೊಂಡು ಹೋಗ್ತಿರೋದು. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ನೋಡ್ತಾರೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಎಂದು ರೂಮ್ಗೆ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ರೆಸ್ಟ್ ಮಾಡು ಎಂದ.
ಆದ್ಯ, ರೆಸ್ಟ್ ತಗೊಳ್ಳೋ ಅಂಥದ್ದು ಏನೂ ಆಗಿಲ್ಲ ನನಗೆ ಎಂದು ಎತ್ತ ಹುಡುಗಿ ಕೈ ಹಿಡ್ದ ಆದ್ಯ, ಅಲ್ಲೋಗಿ ಮಲಗಿದ್ದ ಅಲ್ವಾ, ಇಲ್ಲೂ ಅದನ್ನೇ ಮಾಡು, ಅಲ್ಲಿ ಅತ್ತೆ ಈಗಿನ್ನೂ ರಿಕವರಿ ಆಗ್ತಿದ್ದಾರೆ ಎಂದ. ಆದ್ಯ ಹೈ ನೋ ಎಂದು ಅವನ ಕೈ ದೂಡಿ ಹೊರ ನಡೆದವಳು, ನಿನಗೆ ಅವಳು ಲೈಫ್ ಅಲ್ವಾ, ಹಾಗಾದರೆ ನಾನೇನು ನಿನಗೆ ಎಂದು ಬೇಗ ಬೇಗ ಹೆಜ್ಜೆ ಇಟ್ಟವಳು ಕೆಳಗೆ ಹೋಗ್ತಾಳೆ. ಇಲ್ಲದಿರುವ ಕೆಲಸ ಹುಡುಕಿ ಮಾಡುವ ಹುಡುಗಿ ಆದಿಯಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಆದಿ ಅವಳನ್ನು ನಿಂತಲ್ಲೇ ಗಮನಿಸ್ತಾ ತಿಂಡಿಗೆ ಕೂತಾಗಲೂ ಆದ್ಯ, ನನಗೆ ಹೊಟ್ಟೆ ಹಸಿವಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ತನ್ನ ತಾಯಿಗೆ ಗಂಜಿ ಕುಡಿಸುತ್ತಾ ಇದ್ದ ಹುಡುಗಿ ಮನಸ್ಸು ಇಲ್ಲಿಲ್ಲ. ಫಿಸಿಕಲಿ ಪ್ರೆಸೆಂಟ್ ಇದ್ದರೂ ಮೆಂಟಲಿ ಆಬ್ಸೆಂಟ್ ಆಗಿದ್ದಾಳೆ. ಆದಿ ತನ್ನ ಹಣೆ ಉಜ್ಕೊಂಡು ಶಿವಳಿಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಲಿ ಎಂದು ತಾನು ತಿಂಡಿ ಮಾಡದೆ ಎಲ್ಲರಿಗೂ ತಿಂಡಿ ಮಾಡಿ ಎಂದು ಯಮುನಾ ಇದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ರಾಘವನ್ನಿದ್ದದನ್ನು ನೋಡಿ ಬೇರೇನು ಮಾತಾಡದೆ, ಆದ್ಯ, ಇಲ್ಲಿಗೆ ನಿನಗೂ ತಿಂಡಿ ಕೊಡ್ತೀನಿ ಮಾಡು ಎಂದು ತಾನೇ ತಿಂಡಿ ಪ್ಲೇಟ್ ಹಿಡಿದು ಬಂದು ತಾನು ಅಲ್ಲೇ ಕೂತ ತಿಂಡಿಗೆ. ಆದ್ಯ ಏನು ಮಾತಾಡದೇ ಇದ್ದರೂ ತನ್ನ ಡ್ಯಾಡ್ ಮುಂದೆ ಏನು ತೋರದೆ ತಿಂಡಿ ಮಾಡಿದ್ಲು. ಆದಿ ಕೂಡ ಅಲ್ಲೇ ತಿಂಡಿ ತಿಂದ. ರಾಘವನವರು ನಕ್ರೆ ಆದ್ಯಗೆ ಕೋಪ ಬಂದಿದೆ. ಆದಿ ಇರೋದನ್ನು ಕ್ಲಿಯರ್ ಮಾಡುವವರೆಗೂ ನಾನು ಹೀಗೆ ಆದ್ಯ ಎಂದ್ಕೊಂಡ. ಆದ್ಯ ತಿಂಡಿ ಪ್ಲೇಟ್ ಹಿಡಿದು ಹೋಗುವ ಹುಡುಗಿ ಹಿಂದೆ ಹೋದ ಆದಿ ಪ್ಲೇಟ್ ಇಟ್ಟು ಹಿಂದೆ ತಿರುಗಿದ ಹುಡುಗಿ ಹಿಂದೆ ಗುರಾಯಿಸುವಂತೆ ನೋಡ್ತಾ ನಿಂತಿದ್ದಾನೆ ಕೈ ಕಟ್ಟಿ. ಆದ್ಯ ಅವನನ್ನು ಇಗ್ನೋರ್ ಮಾಡಿ ಹೋಗುವಾಗ ಆದಿ ಅವಳ ಕೈ ಗಟ್ಟಿಯಾಗಿಡಿದು, ಆದ್ಯ, ನಿನಗಿನ್ನೂ ಈ ಆದಿ ವಿಷಯ ಗೊತ್ತಿಲ್ಲ, ಮುಲಾಜಿಲ್ದೆ ಎತ್ಕೊಂಡು ಹೋಗಬಲ್ಲೆ, ಬಟ್ ನಾನು ಪೇಷನ್ಸ್ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಮನೆಯವ್ರ ಮುಂದೆ ನಮ್ಮ ಮನಸ್ಸು ಕಾಣಬಾರ್ದು ಅಂತ ಅಷ್ಟೇ ಅಂದ ಸೀರಿಯಸ್ ಆಗಿ. ಆದ್ಯ ಉಪ್ಪು ಕಂಟಿಕಿ, ನಿನಗೆ ಫ್ಯಾಮಿಲಿ ಮೇಲಿರೋ ರೆಸ್ಪೆಕ್ಟ್ ಲವ್ ನನ್ನ ಮೇಲೆ ಇಲ್ಲ ಅಂತ ಗೊತ್ತುಬಿಡು ಆದಿ ಎಂದು ಹೋಗುವ ಹುಡುಗಿನ ಒಂದೇ ಕೈಯಲ್ಲಿ ಹಿಡಿದು ಎಳೆದು ತನ್ನ ಮುಂದೆ ನಿಲ್ಲಿಸ್ಕೊಂಡು, ಅರ್ಧ ವಿಷಯ ತಿಳಿದು ತಪ್ಪು ಮಾಡ್ತಿದ್ಯಾ ಆದ್ಯ ಎಂದ. ಆದ್ಯ ಕಣ್ಣು ಸಣ್ಣ ಮಾಡಿ, ಬಿಟ್ರೆ ಸರಿ, ಇಲ್ಲ ಇನ್ನೊಂದು ಸಲ ಬೆಲ್ಟ್ ಹಾಕಿಸ್ಕೊಳ್ಬೇಕು ಎಂದಳು ಕೋಪದಲ್ಲೇ. ಆದಿ ತುಟಿ ಕೊಂಕಿಸಿ, ಈ ಆದಿ ಎಲ್ರಿಗೂ ಅಂತ ಚಾನ್ಸ್ ಕೊಡಲ್ಲ, ಅದನ್ನು ನಿನಗೆ ಕೊಟ್ಟಿದ್ದೀನಿ ಅಂದರೆ ಅರ್ಥ ಮಾಡ್ಕೊ ಎಂದ. ಆದ್ಯ ನೋ ನೀಡ್ ಯುವರ್ ಚಾನ್ಸ್ ಎಂದು ಸುಧಾಮ ಎಂದಳು ಜೋರಾಗಿ. ತಕ್ಷಣ ಆದಿ ಕೈಬಿಟ್ಟ. ಆದ್ಯ ಅಲ್ಲಿಂದ ಒಂದೇ ನಿಮಿಷಕ್ಕೆ ಹೋಗ್ತಾಳೆ. ಅವತ್ತಿನ ವೈಭವ್ ಮತ್ತು ವರುದಿನಿಯ ಅರಿಶಿಣದ ಶಾಸ್ತ್ರ ಇಬ್ಬರು ಚೆನ್ನಾಗೇ ಇದ್ದು ನೆರವೇರಿಸಿದ್ರು. ಆದ್ಯ ರಾತ್ರಿ ಆದರೆ ರೂಮಿಗೆ ಬರ್ತಾಳೆ ಅಂತ ಅವಳಿಗಾಗಿ ಕಾದ ಹುಡುಗ ಎಷ್ಟೊತ್ತಾದರೂ ಬರದ ಹುಡುಗಿ ನೋಡಿ ಆದಿನೇ ಹುಡುಕಿ ಹೋಗ್ತಾನೆ. ಈಗ ಅವಳು ವರುದಿನಿ ರೂಮ್ನಲ್ಲಿ ಮಲಗಿದ್ದಾಳೆ. ವರುದಿನಿ, ಆದಿ ಬನ್ನಿ, ಮಾತಾಡ್ತಿದ್ದೋ, ಪಾಪ ಟಯರ್ಡ್ ಆಗಿದ್ರು ಅನಿಸುತ್ತೆ, ಮಾತಾಡುತ್ತಾ ಹಾಗೆ ಮಲಗಿಬಿಟ್ಟಿದ್ದಾರೆ ಎಂದಳು. ಆದಿ, ನೀನು ಮಲಗು, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಎತ್ಕೊಂಡು ಹೊರ ನಡೆದವನು ಎತ್ತಿ ಕೆಳಗಾಕಬೇಕು. ಎಷ್ಟಿದೆ ಈಗೋ ಇವಳಿಗೆ, ನಿನ್ನೆ ಮದುವೆ ಆಗಿದೆ, ಶಿವತ್ತ ಬೇರೆ ರೂಮ್ನಲ್ಲಿ ಮಲಗೋದು ನೋಡು. ಬಾ, ವೈಭವ್ದು ಮದುವೆ ಮುಗಿಲಿ, ಲಂಡನ್ನಲ್ಲಿ ಅದೆಲ್ಲಿಗೆ ಹೋಗ್ತೀಯ ನೋಡ್ತೀನಿ. ಹೌಸ್ ಅರೆಸ್ಟ್ ಮಾಡಿಲ್ಲ ಅಂದರೆ ನಾನು ಆ ದಿನ ಅಲ್ಲ ಕಣೆ, ಹೇಳೋದನ್ನು ಕೇಳೋ ಪೇಷನ್ಸು ಕೂಡ ಇಲ್ಲ ಎಂದು ಬೆಡ್ ಮೇಲೆ ಅವಳನ್ನು ಮಲಗಿಸಿ ತಾನು ಮಲಗಿ, ನಾನು ಮುಚ್ಚಿಡಬೇಕು ಅಂದಿದ್ರೆ ಆ ಫೋಟೋನ ಅಲ್ಲಿ ಇರ್ತಿರ್ಲಿಲ್ಲ ಕಣೆ, ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ, ನಿನ್ನೆ ಎಲ್ಲ ಇಷ್ಟೆಲ್ಲ ಮಾತಾಡಿ ಹೀಗೆ ನೋಡಿದ್ರೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮಲಗ್ತೀಯ ಎಂದು ತನ್ನ ಕೈನ ತಲೆ ಕೆಳಗೆ ಕೊಟ್ಟು ಮಲಗಿದ್ರೆ ಸ್ವಲ್ಪ ಟೈಮ್ಗೆ ಅವನ ತೋಳಿನ ಮೇಲೆ ಆದ್ಯ ತಲೆ ಇಟ್ಟು ಮಲಗಿದ್ಲು. ಇವಳಿಗೆ ನಾನು ತೋಳ್ಬೇಕು, ಬಟ್ ನನ್ನ ಮಾತು ಬೇಡ, ಸ್ಟುಪಿಡ್ ಗರ್ಲ್ ಎಂದು ಸರಿಯಾಗಿ ಮಲಗಿಸ್ಕೊಂಡು ಅವಳ ಕಡೆ ತಿರುಗಿದ್ರೆ ಮಗು ಥರ ಅವನ ಎದೆಗೆ ಹುದುಗಿ ಮಲಗಿದ್ದು ನೋಡಿ, ನಿದ್ದೇಳು ಇವಳ ಒರೆಸೇ ಬಿಡಲ್ಲ ಎಂದು ಅವಳ ಹಣೆಗೆ ಮುತ್ತಿಟ್ಟು ಕೈ ನೋಡಿದ್ರೆ ಅವಳ ಮುಂಗೈ ಹೋದಿತ್ತು. ಆದಿ ತನ್ನೆರಡು ತುಟಿನ ಪ್ರೆಸ್ ಮಾಡಿ, ಸಾರಿ ಕಣೆ, ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟೆ, ಮಿಸ್ಸಾಗಿ ಕೈ ಮುಂದೆ ತಂದೆ ಎಂದು ಅವಳ ಕೈಗೆ ಸ್ಪ್ರೇ ಮಾಡಿ ಮಸಾಜ್ ಮಾಡಿ ಅವಳ ಕೈಗೆ ಮುತ್ತಿಟ್ಟು, ಸಾರಿ ಕಣೆ ಕಿರಿಕ್
ಎಂದು ಅವಳ ಮುಖ ನೋಡಿ ತಾನು ಬೈ ಮಿಸ್ಸಾಗಿ ಕೈ ಕೊಟ್ಟಿದ್ದಕ್ಕೆ ಎಷ್ಟು ಊದಿದೆ ಅಂಥದ್ರಲ್ಲಿ ಬೇಡ ಅಂದರೂ ನನ್ನ ಸೋಲ್ಸೋ ಆಟ ಎಂದು ನಕ್ಕು ಅವಳ ತುಟಿಗೆ ನಿಧಾನಕ್ಕೆ ಮುತ್ತಿಟ್ರೆ ಆದ್ಯ ಮಾತ್ರ ಸುಖವಾಗಿ ಅವನ ತೋಳಲ್ಲಿ ಮಲಗಿದ್ದಾಳೆ. ಅದ್ಯಾವಾಗ ನೋಡಿದೆ ಅದೆಲ್ಲ ಹೇಳಬೇಕು ಅಂದ್ಕೊಂಡೆ, ಬಟ್ ಅಷ್ಟೊಂದು ಅದು ಇಂಪಾರ್ಟೆಂಟ್ ಅನಿಸಿಲ್ಲ. ಬಟ್ಟು ಈಗ ಹೇಳಲೇಬೇಕು. ಆಗ ನೀನೇ ಸಾರಿ ಕೇಳ್ತೀಯ ಎಂದು ಅವಳನ್ನು ತಬ್ಬಿ ಮಲಗ್ದ. ಬೆಳಿಗ್ಗೆ ಕಣ್ಣು ಬಿಟ್ಟ ಹುಡುಗಿ ಮಲಗಿರೋದು ಆದಿ ರೂಮ್ನಲ್ಲಿ. ಅದು ಅವನೆದೆ ಹುಡುಗಿ ಮಲಗಿರೋದು. ಅವನು ಮುದ್ದಾಗಿ ಮಲಗಿರೋದು ನೋಡಿ ಮನೆಯಲ್ಲೇ ಯಾಕಾದಿ ಹೀಗೆ ಮಾಡೋದು, ನಾನಿನ್ಗೆ ಏನೂ ಅಲ್ವಾ, ಅಷ್ಟು ಬೇಗ ನನ್ನ ಮರೆತು ಮೈ ಮರೆಯುವಷ್ಟು ಆ ಹುಡುಗಿ ಬಗ್ಗೆ ಯೋಚಿಸ್ತೀಯಲ್ಲ, ಯು ಆರ್ ಇಗ್ನೋರಬಲ್ ಪರ್ಸನ್ ಎಂದು ಎದ್ದು ಸ್ನಾನ ಮಾಡಿ ನಾಳೆನೇ ಯುಕೆಗೆ ಹೋಗ್ತೀನಿ, ನೀನು ಹುಡುಕಿ ಬಾ ಹಾಗಿದೆ ಎಂದು ತನ್ನ ರೂಮ್ನಿಂದ ಹೊರಗೋಗ್ತಾಳೆ. ಹಾದಿಗೆ ಉರ್ಸೋಕೆ ಅಂತಲೇ ಹುಡುಗಿ ಸೀರೆಯಲ್ಲಿ ಮುತ್ತಾಗಿ ಕಾಣ್ತಿದ್ದಾಳೆ. ಹಾದಿ ದೂರದಿಂದಲೇ ಗುರಾಯಿಸಿ ಮಾಡು ಮಾಡು ಅದೆಷ್ಟು ಮಾಡ್ತೀಯ ಮಾಡು ಎಂದು ಕತ್ತಾಡಿಸಿ ಕಿರಿಕ್ ಯಾವತ್ತಾದರೂ ಸರಿ ಇದೆಯಾ ಎಂದು ನೆಟ್ಟಿಸ್ರು ಬಿಟ್ಟು ವೈಭವ್ ಮದುವೆ ಕೂಡ ತುಂಬ ಗ್ರ್ಯಾಂಡಾಗಿಯೇ ಮಾಡಿದರು. ಅವನ ಮದುವೆಗೆ ಮೀಡಿಯಾ ಎಲ್ಲರನ್ನು ಕರೆಸಿದ್ರು. ವೈಭವ್ ಮತ್ತು ವರುದಿನಿ ಇಬ್ಬರು ದಂಪತಿಗಳಾದರು. ಬ್ರಾಡ್ಲೆ ಬಂದು ಆದಿಗೆ ಥ್ಯಾಂಕ್ಸ್ ಹೇಳಿ ಮತ್ತು ಆದಿ ಯಾವಾಗ ಬರೋದು, ನಾಡಿದ್ದು ಬರ್ತೀಯಾ ಎಂದಿದ್ದು ನೋಡಿ ಆದಿ ಅವನ ಗುರುಗಳನ್ನು ಗುರಾಯಿಸುವಂತೆ ನೋಡಿ, ಗುರುಗಳೇ ನನಗೆ ಮದುವೆ ಆಗಿದೆ, ಸದ್ಯಕ್ಕೆ ನಾನು ಲಾಂಗ್ ಬ್ರೇಕ್ ತೊಗೋತಿದ್ದೀನಿ, ಅದಕ್ಕೆ ಯಾವ ಕೇಸ್ ಕೂಡ ತೊಗೊಂಡಿಲ್ಲ, ಸ್ಕೂಲ್ಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಅನಿಸಿದ್ರೆ ಮಾತ್ರ ಕಾಲ್ ಮಾಡಿ ಅಂದಿದ್ದೀನಿ, ಸೊ ನಾನು ಸದ್ಯಕ್ಕೆ ನನ್ನ ಶ್ರೀಮತಿಗೆ ಟೈಮ್ ಕೊಡಬೇಕು ಎಂದರೆ ಬ್ರಾಡ್ಲಿ ಅವರು ಆದಿ ಅಲ್ಲಿಂದ ಬಂದ ಮೇಲಾದರೂ ಎಂದರೆ ಆದಿ ಹೋಗಿ ಗುರುಗಳೇ ನನಗೆ ಆಗಲ್ಲ, ಬೇಕಾದರೆ ಬೇರೆ ಯಾರಿಗಾದರೂ ಕಳಿಸಿಕೊಡಿ ಎಂದರೆ ಬ್ರಾಡ್ಲೆ ಅಲ್ಲ ಆದಿ ಈಗ ನನಗೆ ವಯಸ್ಸಾಗಿದೆ ಆದಿ, ಈಗ ನಾನು ಇನ್ನೊಬ್ಬ ಶಿಷ್ಯನನ್ನು ಹುಡ್ಕೋಕೆ ಎಷ್ಟು ದಿನ ಬೇಕಾಗುತ್ತೆ ಗೊತ್ತಾ ಎಂದರು ಸೀರಿಯಸ್ ಆಗಿ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.